ಅನ್ನೋದಂಥದ್ದು ಏನಿಲ್ಲ. ನನ್ನ ಒಂದು ನಂಬಿಕೆ ಏನಿದೆ ಅಂದರೆ, ಅದೇ ಸೂರ್ಯ, ಅದೇ ಚಂದ್ರ, ಅದೇ ಪ್ರಕೃತಿ, ಮನುಷ್ಯ ಮಾತ್ರ ಬದಲಾವಣೆ ಆಗಬೇಕು. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಯ. ಈ ಮಧ್ಯೆ ನಾವು ಹುಟ್ಟಿದಾಗ ಈ ಭೂಲೋಕದಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡಿಬಿಟ್ಟು ಹೋಗಬೇಕು, 4 ಜನಕ್ಕೆ ಒಳ್ಳೇದು ಮಾಡಬೇಕನ್ನೋದೇ ನನ್ನ ಒಂದು ಧರ್ಮ. ಆ ರೀತಿಯಲ್ಲಿ ನಾನು ಬೆಳೆದು ಬಂದಿದ್ದೀನಿ. ಅದು ಮುಂದೆ ಸಹ ಅದನ್ನು ನಡೆಸ್ಕೊಂಡು ಹೋಗ್ತಾಯಿದ್ದೀನಿ. ಈಗ ಬೆಂಗಳೂರಿನ ಪೂರ್ವ ಜಿಲ್ಲಾ ಅಧ್ಯಕ್ಷರಾದ ನಂತರ ಎಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು, ವಾರ್ಡ್ ಅಧ್ಯಕ್ಷರುಗಳು ಮತ್ತು ಮಹಿಳಾ ಅಧ್ಯಕ್ಷರುಗಳು ಮತ್ತೆಲ್ಲ ನಮ್ಮ ಕಾಂಗ್ರೆಸ್ಸಿನ ನಾಯಕರುಗಳು, ನನ್ನ ಅಭಿಮಾನಿಗಳು ಮತ್ತೆಲ್ಲ ಸ್ನೇಹಿತರು ಬಂದು ಈ ದಿನ ನನಗೆ ಈ ಒಂದು ಶುಭ ಕೋರಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತೇನೆ ಈ ಒಂದು ಸಮಯದಲ್ಲಿ. ಹಾಗೆ ಮುಂಬರುವ ಲೋಕಸಭಾ ಚುನಾವಣೆ ಬರ್ತಾಯಿದೆ. ನಾವುಗಳೆಲ್ಲರೂ ಹಿಂಗೆ ಒಗ್ಗಟ್ಟಾಗಿ ಹೋಗಬೇಕು ಅನ್ನೋದು ಒಂದು ಸಂದೇಶ ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಸಂಘಟನೆಯ ದೃಷ್ಟಿಯಿಂದ ನಮ್ಮ ಬೆಂಗಳೂರಿನ ಎಲ್ಲ ಕ್ಷೇತ್ರಗಳಲ್ಲಿ ಸಂಘಟನೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು. ಇದೊಂದು ಸಮಯವನ್ನು ಒಂದು ಸುಸಂದರ್ಭವಾಗಿ ಯುಟಿಲೈಸ್ ಮಾಡಿಕೊಂಡು ಎಲ್ಲ ಸಂಘಟನೆಗೆ ಅತಿ ಹೆಚ್ಚಿನ ರೀತಿಯಲ್ಲಿ ನಾವೊಂದು ಬಲಪಡಿಸ್ಬೇಕಂತ ಈ ಸಮಯದಲ್ಲಿ ಮಾಡ್ತಾಯಿದ್ದೀರಿ. ಈ ದಿನ ನಮ್ಮ ಈಸ್ಟ್ ಜಿಲ್ಲಾಧ್ಯಕ್ಷರು ನಂದಕುಮಾರ್ ಅವ್ರದ್ದು ಬರ್ತ್ಡೇ. ಇವರು ಭಾಳ ಹಳೆ ಲೀಡರ್. ನಮಗೆ ಶಾಂತಿನಗರದಲ್ಲಿ ಇವತ್ತೇನು ಬೆಳವಣಿಗೆ, ಕಾಂಗ್ರೆಸ್ ಬೆಳವಣಿಗೆಗೆ ಇವರೇ ಕಾರಣ. ಸತತ 4 ಬಾರಿ ಕಾಂಗ್ರೆಸ್ ಗೆದ್ದಿದೆ. ಇವರು ಬ್ಲಾಕ್ ಪ್ರೆಸಿಡೆಂಟ್ ಆಗಿ ತುಂಬ ಕೆಲಸ ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇವರು ದೊಡ್ಡ ಶಕ್ತಿ. ಇವ್ರಿಗೆ ಲೇಟಾಗಾದರೂ ಇವಾಗ ಒಳ್ಳೆಯ ಒಂದು ಅಧಿಕಾರ ಸಿಕ್ಕಿದೆ, ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ. ನಾನು ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಆಶಿಸೋದೇನೆಂದರೆ, ಭಗವಂತ ಇನ್ನೂ ದೊಡ್ಡ ಹುದ್ದೆಗಳನ್ನು ನೀಡಿ ಅವ್ರಿಗೆ ಆರೋಗ್ಯ ಕೊಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಅಂಥ ವ್ಯಕ್ತಿಗಳು ಈ ಪದವಿ 10 ವರ್ಷದಿಂದಲೇ ಸಿಗಬೇಕಾಗಿತ್ತು. ಒಂದೇನಪ್ಪ ಅಂತ ಅಂದರೆ, ಕಾಂಗ್ರೆಸ್ಸಲ್ಲಿ ತಡವಾಗಿ ಸಿಕ್ಕಿದ್ರು ಸಹ ಒಳ್ಳೆ ಪದವಿ ಸಿಕ್ಕಿದೆ. ಜಿಲ್ಲಾಧ್ಯಕ್ಷರು ಅಂತಾದರೆ ಗೌತಮರಾಗಲಿ ನಾವೆಲ್ಲರೂ ಒಂಥರ ಈ ಪಿಲ್ಲರ್ಗಳಿದ್ದಂಗೆ. ಕಾರ್ಯಕರ್ತರು, ನಾವು ಅಧ್ಯಕ್ಷರು ಅಂದ್ಕೊಳ್ಳಲ್ಲ, ಕಾರ್ಯಕರ್ತರ ಸಹ ಕಾರ್ಯಕರ್ತರ ಜೊತೆಲಿ ಕೆಲಸ ಮಾಡ್ತೀವಿ. ಆದರೆ ಎಲ್ಲರಿಗೂ ಒಳ್ಳೆ ಇನ್ನೂ ಉನ್ನತವಾದ ಸ್ಥಾನವನ್ನು ಸಿಗಲಿ ಅಂತ ಹೇಳ್ತಾ, ಅದು ಒಳ್ಳೆ MLA ಇದ್ದಾರೆ ಹ್ಯಾರಿಸ್ ಅವರು, ಅವ್ರಿಗೆ ಭಾಳ ಸಪೋರ್ಟ್ ಮಾಡ್ತಾರೆ. ಮತ್ತು ಅದೇ ರೀತಿ ನಮ್ಮ ಸೆಂಟ್ರಲ್ ಅಧ್ಯಕ್ಷರು ಗೌತಮ್ ಅವರು ಸಹ ಉತ್ತಮವಾದ ಕೆಲಸ ಮಾಡ್ತಾಯಿದ್ದಾರೆ. ಪ್ರತಿದಿನ ಕಾಂಗ್ರೆಸ್ ಆಫೀಸಿಗೆ ಬರ್ತಾರೆ. ಯಾಕೆಂದರೆ ಕಾಂಗ್ರೆಸ್ ಆಫೀಸು ಒಂದು ದೇವ್ರ ಮನೆ ಇದ್ದಂಗೆ. ಆ ದೇವಸ್ಥಾನಕ್ಕೆ ಬಂದು ಹೋದ್ರೆಯೇ ನಿಮಗೆ ಒಂದು ಪವರ್ ಬರುತ್ತೆ. ಆ ಪವರ್ನ 5 ಜಿಲ್ಲಾಧ್ಯಕ್ಷರುಗಳು, ಈಗ ಹೊಸದಾಗಿ ಆಗಿರ್ತಕ್ಕಂಥ 5 ಜಿಲ್ಲಾಧ್ಯಕ್ಷರುಗಳಲ್ಲಿ ಶ್ರೇಷ್ಠವಾಗಿ 2 ಕಂಟಿನ್ಯೂಸ್ ಬರ್ತಾಯಿದ್ದಾರೆ. ಅವ್ರಿಗೆ ದೇವರು ಭಗವಂತ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಮತ್ತು ಹಣವನ್ನು ಕೊಡಲಿ. ಏಕೆಂದರೆ ಖರ್ಚಿಗೆ ಹಣ ಬೇಕು, ಕೆಲಸ ಮಾಡೋಕ್ಕೆ ಹಣ ಬೇಕು. ಆದ್ದರಿಂದ ಹಣನೂ ಕೊಡಲಿ ಅಂತೇಳಿ ದೇವ್ರಿಗೆ ಕೇಳ್ಕೊತ 2 ಮಾತು ಮುಗಿಸ್ತೀನಿ.